ಏನಿದು? ಅದು ಅತ್ತೆ, ಯಾವುದೇ ಹಬ್ಬ ಬಂದ್ರೂ ನಮ್ ತಾಯಿಗೆ ಹೊಸ ಸೀರೆ ಕೊಟ್ಟು ಅವ್ರ ಆಶೀರ್ವಾದ ಪಡೆಯೋದು ವಾಡಿಕೆ. ಆದ್ರೆ ಈ ಸಲ ನಾವೆಲ್ಲ ನಿಮ್ ಜೊತೆ ಇದೀವಿ. ನಿಮ್ಮನ್ನ ನಾನು ನನ್ನ ತಾಯಿ ಸ್ಥಾನದಲ್ಲಿ ನೋಡ್ತಿದ್ದೀನಿ. ದಯವಿಟ್ಟು ಈ ಉಡುಗೊರೆನ ಸ್ವೀಕರಿಸಿ ಮನ್ಸಾರೆ ನನಗೆ ಆಶೀರ್ವಾದ ಮಾಡಿಯತ್ತೆ. ತಗೊಳ್ಳಿ. ಅಮ್ಮ ಬೇರೆ, ಅಮ್ಮನ ಸ್ಥಾನ ಬೇರೆ. ಸೊಸೆ ಎಷ್ಟೇ ಒಳ್ಳೆಯವಳಾಗಿದ್ರು ಅವಳನ್ನ ಮಗಳ ತರ ಅಂತ ಅನ್ಬೋದೇ ಹೊರ್ತು ಅವಳು ಯಾವತ್ತು ಮಗಳಾಗಲ್ಲ. ಅದೇ ತರ ಅತ್ತೆ ಎಷ್ಟೇ ಒಳ್ಳೆಯವಳಾಗಿದ್ರು ಅವಳನ್ನ ತಾಯಿ ಅಂತ ಹೇಳ್ಬೋದೇ ಹೊರ್ತು ಅವಳ ತಾಯಿ ಆಗಲ್ಲ. ಈ ಸತ್ಯನ ಅರ್ಥ ಮಾಡ್ಕೊಂಡ್ರೆ ಯಾರಿಗೂ ಮೂಗಿನ ನೇರಕ್ಕೆ ಕೋಪ ಬರಲ್ಲ. ಹುಟ್ಟಿದ ಮನೇನ ಬಿಟ್ಟು ಹೊರಡಲ್ಲ. ನನಗೇನ್ ಸೀರೆ ಬರ ಏನೂ ಇಲ್ಲ. 10 ಹಂಚಿದ್ರು ಉಳಿಯೋಷ್ಟಿದೆ. ಆದ್ರೆ ಇದನ್ನ ನಾನ್ ತಗೋತೀನಿ. ಈ ಸೀರೆಗೆ ಬೆಲೆ ಕಟ್ಬೋದು, ಆದ್ರೆ ಅದು ಹಿಂದಿನ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗತ್ತಾ? ಅತ್ತೆ, ನನಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲ. ಈ ಮಚ್ಚೆ ನಾಲ್ಗೆ ನಿಂಗವ್ವ ಹೇಳ್ತೀನಿ ನೋಡು. ಇನ್ಮೇಲೆ ನೀನ್ ಕಳ್ಕೊಂಡಿರೋದೆಲ್ಲ ನಿನಗ್ ವಾಪಸ್ ಸಿಗತ್ತೆ. ಮತ್ತೆ ನಿನ್ನ ಬದುಕು ಹಸನಾಗತ್ತೆ. ದೇವ್ರು ಯಾವಾಗ್ಲೂ ನಿನ್ ಕಡೆ ಇರ್ತಾನೆ. ಒಳ್ಳೇದಾಗ್ಲ. ರಾಮದೇವ್ರ ಪೂಜೆಗೆ ಸಿದ್ಧ ಮಾಡಿದ್ಯೇನೆ? ಹಾ ಅತ್ತೆ, ಎಲ್ಲ ರೆಡಿ ಇದೆ. ನಿಮ್ಮನ್ನ ಕರಿಯಣ ಅಂತಾನೆ ಬಂದ್ವಿ. ನಡೀವಿ. ಹಾ ಬನ್ನಿ. ಅತ್ತೆ, ಎಲ್ ಕಳ್ದು ಹೋಗಿದ್ದೀರಿ? ಇವತ್ತು ರಾಮನವಮಿ ಅಲ್ವಾ? ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದೆ. ಪ್ರಸಾದ ತಗೊಂಡ್. ಯಾಕೆ ಹೀಗ್ ಪೆಚ್ಚ ಕೂತಿದ್ದೀರಾ? ಹಬ್ಬದ ಮನೆ ಇದ್ದಾಗಿದೆಯಾ ಇದು? ನನ್ ಮಗಳು ನಗು ಕೆರ್ತಿಲ್ಲ, ಅಳಿ ಅಂದ್ರೂ ಧ್ವನಿ ಇಲ್ಲ, ಭೂಮಿ ಹೆಚ್ಚೆ ಸಪ್ಪೆ ಇಲ್ಲ, ಮೊಮ್ಮಕ್ಕಳು ಒಡನಾಟ ಇಲ್ಲ. ಮನೆನೇ ಒಂಥರ ಬಿಕೋ ಅಂತ ಇದೆ. ಈ ಭಾಗ್ಯದಲ್ಲಿ ನನ್ ಮುಖದಲ್ಲಿ ಕಡೆ ಎಲ್ಲಿರುತ್ತೆ? ಅವ್ರೇನ್ ನಮ್ಮ ಮೇಲೆ ಮುನಿಸ್ಕೊಂಡ್ ಹೋಗಿದಾರಾ? ಲಿಂಗವ್ವ ಅಜ್ಜಿಗೆ ಹುಷಾರಿಲ್ಲ, ಎಮರ್ಜೆನ್ಸಿ ಅಂತ ತಾನೇ ಹೋಗಿದ್ದಾರೆ. ಏನೋ ಅಮ್ಮ, ಕಾರಣ ಗೊತ್ತಿದ್ರು ಮನಸ್ಸಿಗೆ ಸಮಾಧಾನ ಇಲ್ಲ. ಎಲ್ರನ್ನೂ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಅದ್ರಲ್ಲೂ ನನ್ ಮಗ ಶ್ರವಣ ಪ್ರತಿ ಹಬ್ಬಕ್ಕೂ ಹೊಸ ಸೀರೆ ತಂದ್ಕೊಡೋವ್ನು. ಈ ವರ್ಷ ಅವ್ನ್ ಹತ್ರದಲ್ಲಿಲ್ಲ, ಅವ್ನ ಉಡುಗೊರೆನೂ ಇಲ್ಲ. ನಾನ್ ನೋಡ್ತೆ, ಪಾರ್ಸಲ್ ಬಂದಿದೆ. ಯಾರಿತ್ತು? ನಿಮ್ ಮಗನ್ ನೆನ್ಸ್ಕೊತಿದ್ರಲ್ಲ, ಅವ್ರಿಂದಾನೇ ಕೊರಿಯರ್ ಬಂದಿದೆ. 3 ವರ್ಷ ಆಯ್ಸೋನ್ಗೆರೆ ಖಂಡಿತ ಸೀರೆ ಕಳ್ಸಿರ್ತಾನೆ. ಪಿಚ್ಚು ನೋಡು. ಅರೆ ವಾ, ಸೀರೆನೇ ಏನ್ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ? ನಂದ 3 ಇದೆ. ಅವ್ನ್ ಯಾರ್ ಮಗ ಹೇಳು? ನನ್ ಮಗ. ಅವ್ನ್ ಏನು ಅಂತ ನಂಗ್ ಗೊತ್ತಿಲ್ವಾ? ಅರೆ ಅತ್ತೆ, ಏನೋ ಚೀಟಿ ಇದೆ. ಪ್ರೀತಿಯ ಅಮ್ಮನಿಗೆ, ನಿಮ್ಗೆ ತೋಳಿ. ಯಾವ್ದೋ? ಓಕೆ. ಪ್ರೀತಿಯ ಅಮ್ಮನಿಗೆ ಶ್ರವಣ ಮಾಡೋ ನಮಸ್ಕಾರಗಳು. ತಪ್ಪಾದ ಪರಿಸ್ಥಿತಿಲಿ ನಾವು ಹಳ್ಳಿಗ್ ಬಂದಿದೀವಿ, ಅದು ನಿನಗ್ ಗೊತ್ತು. ಆದ್ರೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಮ್ಮ. ನಾನ್ ದೂರ ಇದ್ರು ನೀ ಸದಾ ಹತ್ರದಲ್ಲೇ ಇರ್ತೀಯಮ್ಮ. ಅದಕ್ಕೆ ಹಬ್ಬದ ಉಡುಗೊರೆ ಎಲ್ಲ ಕೊರಿಯರಲ್ಲೇ ಕಳಿಸ್ತಾ ಇದ್ದೀನಿ. ನಿನಗೆ, ದೇವ್ಯಾನಿಗೆ, ಪಲ್ಲವಿಗೂ ಸೇರಿಸಿ 3 ಸೀರೆ ಕಳಿಸ್ತಾ ಇದ್ದೀನಿ. ಹೊಸ ಬಟ್ಟೆ ಉಟ್ಟು ನಾವ್ ಎಲ್ರೂ ನಿಮ್ ಜೊತೆ ಇದ್ದೀವಿ ಅಂತ ಅಂದ್ಕೊಂಡು ಸಂಭ್ರಮದಿಂದ ಹಬ್ಬದ ಆಚರಣೆ ಮಾಡು. ನಮ್ ಬಗ್ಗೆ ಯಾವ ಚಿಂತೆನೂ ಬೇಡ. ಇಷ್ಟ್ರಲ್ಲೇ ನಾವು ವಾಪಸ್ ಬರ್ತೀವಿ. ರಾಮನವಮಿ ಶುಭಾಶಯಗಳು. ಇತ್ತು ನಿನ್ನ ಪ್ರೀತಿಯ ಮಗ. ಅಲ್ಲೇ ಲಾಸ್ಟ್ ಟೇಬಲ್ ಅಲ್ಲಿ ಇಟ್ಟಿದ್ದೀನಿ ಅಂಜು. ದೇವಸ್ಥಾನಕ್ಕೆ ರೆಡಿನಾ? ಅಣ್ಣ, ಯಾಕಣ್ಣ ಬೇಸರಲ್ಲಿದ್ಯಾ? ಬೇಜಾರ? ಯಾಕೆ ಬಾವ, ಏನಾಯ್ತು? ಏನಿಲ್ಲ ಕಂಡು. ಸಾಮಾನ್ಯವಾಗಿ ಎಲ್ರೂ ಮನೇಲಿ ಹಬ್ಬಕ್ ಬನ್ನಿ ಅಂತ ಕರೀತಾರೆ. ಆದ್ರೆ ನಂದು ಅದೃಷ್ಟ ನೋಡು. ನಮ್ಮ ಮನೆ ಹಬ್ಬಕ್ಕೆ ನಾನು ಒಳ್ಳೆ ಅತಿಥಿ ತರ ಬರುವಂತ ಪ್ರಸಂಗ ಬಂದೋದಕ್ಕಿದೆ. ಎಲ್ಲಾನು ಸರಿ ಇದ್ದಿದ್ರೆ ಸಂಗೀತ ಜೊತೆ ಮಕ್ಕಳನ್ನ ಕರ್ಕೊಂಡು ಅಮ್ಮನ ಜೊತೆ ತಮ್ಮನ ಜೊತೆ ಕುಟುಂಬದಲ್ಲಿ ಇಲ್ಲೇ ಇರ್ತಿದ್ದೆ. ಹಬ್ಬನೂ ಜೋರಾಗಿ ಆಚರಣೆ ಮಾಡ್ತಿದ್ವಿ. ಎಲ್ಲ ನಮ್ ಟೈಮಣ, ಹಣೆ ಬರೋ ಇದ್ದಂಗೆ ಆಗುತ್ತೆ ಅಷ್ಟೇ. ಹೌದು ಬಾವ, ಆ ರಾಮನ ದಯದಿಂದ ಎಲ್ಲ ಚೆನ್ನಾಗಾಗುತ್ತೆ, ಚಿಂತೆ ಮಾಡ್ಬೇಡಿ. ಅತ್ತೆ, ಪ್ರತಿ ವರ್ಷ ರಾಮ್ನಿಗೆ 108 ತುಳಸಿ ದಳದ ಹಾರ ಹಾಕ್ತಿರಲ್ವಾ? ರೆಡಿ ಮಾಡಿದೀನಿ. ನೀವೇ ದೇವ್ರಿಗೆ ಹಾಕ್ಬಿಡಿ. ಯಾಯ್, ಇನ್ ಎಷ್ಟು ವರ್ಷ ಇದನ್ನೆಲ್ಲ ನಾನೇ ಮಾಡ್ಲಿ? ಸೊಸೆ ಅಂತ ನೀವೇನ್ ದಂಡಕ್ಕಿದ್ದೀರಾ? ಹೋಗಿ ಹಾಕಿ. ಅಜ್ಜಿ, ಎಲ್ಲ ಮನೆ ಸೊಸೆಯವರೇ ಹಾಕ್ಬೇಕಾ? ನಾವ್ ಮೊಮ್ಮಕ್ಳು ಹಾಕ್ಬಾರ್ದಾ? ಹಾಕ್ಬೋದು ಮೊಮ್ಮಗ್ಲೆ. ಹಂಗಾರೆ ಕೊಡಿ, ನಾವ್ ಹಾಕ್ತಿವಿ. ಕೊಡಮ್ಮ. ನಿಧಾನಾಗಿ. ಅಮ್ಮ ಇವ್ರ ವಿಷಯದಲ್ಲಿ ಕರೆಕ್ತಿರೋ ಹಾಗಿದೆ. ಬಿಡ್ಬಾರ್ದು. ಅಮ್ಮ ಮಕ್ಳೇನಾದ್ರೂ ಒಂದಾದ್ರೆ ನಮ್ ಪಾಲಿಗ್ ಮಣ್ಣೆ ಗತಿ. ಚಂದ್ರಿಕಾ, ಎಲ್ಲಿ ನಮ್ ಬಾವ ರಾಜೇಂದ್ರ? ಹಬ್ಬಕ್ ಬರ್ತೀನಿ ಅಂತ ಹೇಳಿದ್ರು, ಕಾಣಿಸ್ತಾನೆ ಇಲ್ಲ. ಫೋನ್ ಮಾಡಿದ್ದೆ. ಏನೋ ವ್ಯಾಪಾರದ ಮೇಲೆ ಶಿವಮೊಗ್ಗಕ್ ಹೋಗಿದ್ರು. ಎಮರ್ಜೆನ್ಸಿ ಅಲ್ಲೇ ಉಳ್ಕೋಬೇಕಾಗ್ ಬಂತು ಅಂತ ಹೇಳಿದ್ರು. ಎಲ್ಲೋಗ್ತಾನ ಬಿಡೋಣ, ಬರ್ತಾನೆ. ಯಶ್ವ, ಭಾವ ವಯಸ್ಸಲ್ಲಿ ಹಿರಿಯರು. ನಿನಗೆ ಅಕ್ಕನ್ ಗಂಡ ನೋಡು, ಮಾತಲ್ಲಿ ಮರ್ಯಾದೆ ಎಲ್ಲಿ ಕಣ. ಹಾ, ಸರಿ ಸರಿ. ಎಲ್ಲಾರು ತಯಾರಿ ಆಗಿದೆ. ಮನೆಯವರೆಲ್ಲ ಬಂದ್ರೆ ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಅತ್ತೆ ಬನ್ನಿ. ಸರಿ. ಯಾಕಪ್ಪ ಮುಖ ಸಪ್ಪಾಡ್ಕೊಂಡ್ ನಿಂತಿದ್ಯಾ? ಯಾರ್ಗ್ ಹೇಳಿ ನನ್ನ ಕಷ್ಟಗಳನ್ನ? ಯಾಕಪ್ಪ, ನಾವ್ಯಾರು ಮನುಷ್ಯರ ತರ ಕಾಣಿಸ್ತಿಲ್ವ ನಿಂಗೆ? ನಮ್ಮ ಹತ್ರ ಹೇಳ್ಕೊಪ್ಪ. ಸತ್ಯನಾ, ನಿಮ್ಗೇನ್ ಚಿಂತೆ ಅಂತ ಹೇಳಿ. ಇಷ್ಟ ವಯಸ್ಸಾದ್ರೂ ಮದ್ವೆ ಆಗಿಲ್ಲ ಅಂತನಾ? ಒಂದೇ ಒಂದ್ ಮಾತು ಹೂ ಅಂತ ಹೇಳಿ. ಹುಡ್ಗಿರ್ಗೇನ್ ಬರಾನೆ? ಪಲ್ಲವಿ, ನಾನೊಬ್ಬ ಅಖಂಡ ಬ್ರಹ್ಮಚಾರಿ ಅಂತ ಗೊತ್ತಿದ್ದು ಈಗೆಲ್ಲ ಮಾತಾಡ್ತಿದ್ಯಲ್ಲ ನೀನು.
ಅಲ್ಲ ಅಷ್ಟಕ್ಕೂ ವಯಸ್ಸು ಹುಡುಗರಿಗೆ ಮದುವೆ ಚಿಂತೆ ಬಿಟ್ಟು ಬೇರೆ ಏನು ಇರಲ್ವೇ ದೇವಿನೇಕ? ಓಹೋ ನಿನ್ ವಯಸ್ಸು ಹುಡುಗ ಅಲ್ಲಪ್ಪ. ವಯಸ್ಸಾದ ಹುಡ್ಗ. ಸರಿ, ಏನ್ ನಿನ್ ಬಾಧೆ? ಏನ್ ಹೇಳಿ, ನನ್ನ ಪಾಲಿನ ರಾಮ ಸೀತೆ ಒಂದೊಂದು ಊರಿಗೆ ಒಂದೊಂದು ದಿಕ್ಕಲ್ಲಿ ಹೋಗಿದಾವ. ನಾನು ಮಾತ್ರ ಆಂಜನೇಯನ್ ತರ ಇಲ್ಲಿ ಉಳಿದು ಬಿಟ್ಟಿದೀನಿ ಈ ವಾನರ ಸೇನೆಯಲ್ಲಿ. ಅದು ನೀವು ನಮ್ಮವ್ರಲ್ವಾ, ಹಾಗಾಗಿ ಹೇಳ್ದೆ. ನಾನು ಆಂಜನೇಯ ಆದ್ರೆ ನೀವು ಹಬ್ಬ ಅಂತ ಬಿಡ್ತಾ ಇದ್ದೀನಿ. ಹಾ, ಇಲ್ಲ ಅಂದಿದ್ರೆ ಇಷ್ಟೊತ್ಕಾಗ್ಲೇ ಥ್ರೋ ಬಾಲ್ ತರ ಕಾಂಪೌಂಡ್ ಇಂದ ಆಚೆ ಥ್ರೋ ಆಗ್ಬಿಡ್ತಿದ್ದ. ಕರೆಕ್ಟ್ ಆಗಿ ಹೇಳ್ತಿದ್ದೇನೆ. ಹೋಗ್ಲಿ ಬಿಡಿದೇವೇನಕ್ಕ, ಬ್ರಹ್ಮಚಾರಿ ಏನೋ ಬಾಯ್ತಪ್ಪ ಅಂದ್ಬಿಟ್ಟೆ. ಇರ್ಲಿ, ಮುಗ್ದೇ ಹೋಯ್ತು ಅಂತಿದ್ದ ಅಜಿತನ ಜೀವನ ಭೂಮಿ ರೂಪದಲ್ಲಿ ಹೊಸ ರೂಪ ಪಡಿತಾ ಇದೆ. ಅದು ಸುಂದರವಾಗಿರ್ಲಿ, ಸಮೃದ್ಧವಾಗಿರ್ಲಿ ಅಂತ ಹರ್ಸಪ್ಪ ತಂದೆ ಅವರಿಬ್ಬರನ್ನು ಒಂದು ಮಾಡಿ ಈ ಆಂಜನೇಯನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡು. ನಾನು ನಿನ್ನನ್ನೇ ನಂಬಿದೀನಿ, ದಯವಿಟ್ಟು ಕೈ ಕೊಡ್ಬೇಡ. ಅವರಿಬ್ರು ಬೇರೆ ಬೇರೆ ಆಗೋದು ನನಗಿಷ್ಟ ಇಲ್ಲ. ಅದೊಂಥರ ದುರಂತಕ್ಕೆ ಸಾಕ್ಷಿಯಾದಂಗಾಗತ್ತೆ. ಕಾಪಾಡಪ್ಪ ತಂದೆ, ಕಾಪಾಡು. ಅತ್ತೆ, ಎಲ್ಲ ರೆಡಿ ಇದೆ, ನೀವ್ ಪೂಜೆ ಶುರು ಮಾಡ್ಬೋದು. ಈ ಸಲನಾದ್ರೂ ಅಕ್ಕ ತಂಗಿರು ಸೇರ್ಕೊಂಡು ಪೂಜೆ ಮಾಡಿ ಆ ಸೋಮಾರಿತನನ ಬಿಟ್ಟು ದೇವ್ರ ಹತ್ರ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ. ಸುಮ್ನೆ ಎಲ್ಲ ನನ್ ತಲೆ ಕಟ್ಬೇಡಿ. ಇಲ್ಲಿ ಯಾರಿಗೆ ರಾಮ ಶತನಾಮಾವಳಿ ಬರುತ್ತೆ? ನನಗ್ ಬರುತ್ತಜ್ಜಿ. ನೀನು ನನ್ನ ಮಡಲಲ್ಲಿ ಬೆಳೆದ ಮಗು, ನಿನಗೆಲ್ಲ ತಾನಾಗೆ ಬರುತ್ತೆ. ನಾನ್ ಕೇಳ್ತಾ ಇರೋದು ಇವರನ್ನ. ಬೇಳ್ತೆ, ಅವನ್ ಹಿಂದೆ ಹೋಗಿ ಯಾಕೆ ಬಚ್ಚಿಟ್ಕೋತಾ ಇದ್ಯಾ? ಹೇಳು, ರಾಮ ಶತನಾಮಾವಳಿ ಹೇಳು. ನನಗ್ ಬರಲ್ಲ ಅಜ್ಜಿ. ಇನ್ನೇ ಬರುತ್ತೆ ನಿನ್ಗೆ? ಹೊಟ್ಟೆ ತುಂಬಾ ತಿನ್ಕೊಂಡು ತುಂಡ್ ಬಟ್ಟೆ ಹಾಕೊಂಡ್ ಓಡಾಡೋದ್ ಬರುತ್ತಾ? ಅಜ್ಜಿ, ನನಗ್ ಬರುತ್ತೆ, ನಾನ್ ಹೇಳ. ನಾನ್ ನಿನ್ ಕೇಳದ್ನ? ಎಲ್ಲದಕ್ಕೂ ನಾನ್ ಹೇಳ, ನಾನ್ ಮಾಡ್ದ ಅಂತ ಮುಂದೆ ಬಂದ್ಬಿಡ್ತೀಯಲ್ಲ. ಅದೇ ಮನೆ ಹುಡುಗಿ ತಾನೇ ಇವಳು. ನೋಡು, ಹೇಗ್ ಫಾದರ್ ತರ ಇದ್ದಾಳೆ. ನೀನು ಇದ್ಯಾ? ಸಂಗೀತ, ಪೂಜೆ ಮಾಡು. ಸರಿ ಅತ್ತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅತ್ತೆ, ಪೂಜೆ ಆಯ್ತು, ಇನ್ನೇನ್ ಹಬ್ಬ ಉಳ್ದಿರೋದು. ನಾವೆಲ್ರೂ ಯಾಕೆ ಒಂದ್ಸಲ ಹಳ್ಳಿಗೆ ಹೋಗ್ ಬರ್ಬಾರ್ದು? ಆಕ್ಚುಲಿ ನೀವ್ ಬೆಳಿಗ್ಗೆ ಹೇಳಿದ್ ನಿಜ ಅತ್ತೆ, ಮನೆಯಲ್ಲಿ ಹಬ್ಬದ ವಾತಾವರಣನೇ ಇಲ್ಲ, ಬಿಕೋ ಅನಿಸ್ತದೆ. ಅದು ಅಲ್ದೆ ಅಂಜುಗೆ ಅಷ್ಟು ಸೀರಿಯಸ್ನೆಸ್ ಇಲ್ಲ. ನಿಂಗವನ್ ಮುಂದೆ ಇವಳೇನಾದ್ರೂ ಅಪ್ಪಿತಪ್ಪಿ ಮಾತಾಡಿ ಅವ್ರ ಹತ್ರ ಬೈಸ್ಕೊಂಡು, ಅಲ್ಲ ಅದ್ರಿಂದ ಸಂಗೀತನ್ಗೆ ಏನಾದ್ರೂ ತೊಂದ್ರೆ ಆಗುತ್ತಾ ಅಂತ ಭಯ ಅಷ್ಟೆ. ಜಾಸ್ತಿ ಏನಿಲ್ಲ ಅತ್ತೆ, ಒಂದ್ ದಿನದ ಮಟ್ಟಿಗೆ ಅಷ್ಟೇ. ಹೀಗ್ ಹೋಗಾಕ್ ಬಂದ್ಬಿಡೋಣ. ನಾನ್ ಬರಲ್ಲ ದೇವ್ಯಾನಿ. ಇಲ್ಲ ಅಜ್ಜಿ, ಒಬ್ಬರೇ ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರಿ? ಒಂದ್ ರೌಂಡ್ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರೋದಲ್ವಾ? ಹೋಗ್ ಬನ್ನಿ. ಬೇರೆ ಯಾರೋ ಆಗಿದ್ರೆ ನೀವ್ ಕರಿಯಕ್ ಮುಂಚೆನೆ ನಾನ್ ಹೋಗ್ ಬರ್ತಿದ್ದೆ. ಆದ್ರೆ ಅದು ನನ್ ಸಂಬಂಧಿಕರ ಮನೆ. ಬನ್ನಿ ಅಂತ ಒಂದ್ ಮಾತು ಕರೆಸ್ಕೊಳ್ದೆ ಹೋದ್ರೆ ಮರ್ಯಾದೆ ಇರಲ್ಲ. ಅದೆಂಥದ್ದು ಗಾದೆನೇ ಇದೆ ಅಲ್ವಾ, ಕರೀದೆ ಬಂದವ್ರನ್ನ. ಸರ್ವಜ್ಞ, ಅರ್ಥ ಆಯ್ತು, ಹೋಗ್ಲಿ ಬಿಡಿ. ಕರೆಯೋದಕ್ಕೆ ಅಲ್ಲೇನು ವಿಶೇಷ ಇಲ್ವಲ್ಲ. ಹಾಗ್ ನೋಡಿದ್ರೆ ಎಲ್ರೂ ಹೋಗಿರೋದು ನಿಂಗವಜ್ಜಿಗ್ ಹುಷಾರಿಲ್ಲ ಅಂತ ತಾನೆ. ಅದ್ರಲ್ಲೂ ನೀವು ಬೀಗ್ತಿ ನೀವ್ ಹೋಗಿ ವಿಚಾರಿಸ್ಕೊಂಡ್ರೆ ಅವರು ಸಂತೋಷ ಪಡ್ತಾರಲ್ವಾ? ಸಂತೋಷ ಪಡಲ್ಲ. ನಾನ್ ಹೊಗೆ ಹಾಕಿಸ್ಕೊತೀನಿ ಅಂತ ನಿನ್ ಮಗಳೇ ಹೇಳಿದ್ಲಾ? ಅದಕ್ಕೆ ಕಡೆ ಸಲ ಒಮ್ಮೆ ನೋಡ್ಕೊಂಡು ಹೋಗೋಣ ಅಂತ ಬಂದಿಯಾ ಅಂತ ಕೇಳ್ತಾಳೆ. ಎಲ್ಲ ಇವಳ ಅರ್ಥಾತ್ ಎಲ್ಲ ಇವರ ನಿಂಗವಜ್ಜಿ ಇಷ್ಟೊಂದು ಅಪಾಯಕಾರಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆದ್ರೆ ಈ ತರದ್ದು ಯಾವ್ದೂ ಪಾತ್ರಗಳನ್ನ ನೋಡೇ ಇರ್ಲಿಲ್ಲ. ಕಾಡಲ್ಲಿ ಎಲ್ಲಾ ತರ ಪ್ರಾಣಿಗಳು ಇರೋ ಹಾಗೆ ನಾಡಂದ್ಮೇಲೆ ಎಲ್ಲಾ ತರದ್ದು ಮನುಷ್ಯರು ಇರ್ತಾರೆ. ದೇವ್ಯಾನಿ, ನೀನ್ ಬೇಕಾದ್ರೆ ಹೋಗ್ ನೋಡ್ಕೊಂಬಾ. ಅದ್ ಹೇಗತ್ತೆ? ನಿಮ್ಮನ್ ಬಿಟ್ಬಿಟ್ಟು ನಾನ್ ಹೇಗ್ ಹೋಗೋಕಾಗತ್ತೆ? ನಾನ್ ಇದೀನಲ್ವಮ್ಮ, ನೀವ್ ಹೋಗ್ ಬನ್ನಿ, ನಾನ್ ನೋಡ್ಕೋತೇನೆ. ಈ ಲಿಂಗವ್ವ ಮಗ ಸೊಸೆ 100 ವರ್ಷ ಚೆನ್ನಾಗಿರ್ಲಿ. ವ್ಯಾಪಾರ ವ್ಯಾಪಾರ ಅನ್ಕೊಂಡು ಇದುವರೆಗೂ ಕೈ ಸುಟ್ಕೊಂಡಿದ್ ಸಾಕು. ಇನ್ಮೇಲಾದ್ರೂ ನಮ್ ತೋಟ ಜಮೀನು ಎಲ್ಲ ನೋಡ್ಕೊಂಡು ಹಾಯಿವಾಗಿರಿ. ಮೆಚ್ಚಿ ಅಂಜು, ನನ್ ಮೊಮ್ಮಕ್ಳು 100 ಕಾಲ ಸುಖವಾಗಿರ್ಲಿ. ಅಜ್ಜಿ ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಹೀಗೆ ನನ್ನತ್ತ 100 ಕಾಲ ಬಾಳಮ್ಮ. ಇಲ್ಲಿ ಈ ರಾಮಪ್ಪನ್ ಪೂಜೆ ಮುಗೀತು. ಇನ್ನು ದೇವಸ್ಥಾನಕ್ ಹೋಗಿ ಅಲ್ಲಿರೋ ರಾಮಪ್ಪನ್ ಪೂಜೆ ಮಾಡ್ಬಿಟ್ರೆ ಹಬ್ಬ ಸಾಂಗವಾಗಿ ಮುಗ್ದ ಹಾಗೆ. ಹೌರಿ ಭೂಮಿ, ಇದೇ ನಮ್ಮೂರಿನ ನಾಗದೇವ್ರು. ಶಕುನ ಸರಿ ಇಲ್ಲ. ಇಷ್ಟೆಲ್ಲ ಗೊಂದಲಗಳ ನಡಿದೆ. ಕೈ ಹಿಡಿದವನ ಪ್ರಾಣನು ಗೊಂದಲದಲ್ಲಿದೆ. ಸತ್ಯನ ಸಾಹೇಬ್ರು ಹೇಗಿದ್ದಾರೆ? ಭಯಾನಕ ಸ್ಮಗ್ಲರ್ಸ್ ಪೊಲೀಸರನ್ನೇ ಕೊಚ್ಚ ಹಾಕ್ಬಿಟ್ರಂತೆ. ಅಜಿತ್ನ ಏನ್ ಮಾಡ್ತಾರೋ ಅಂತ ಆತಂಕ ಶುರುವಾಗಿದೆ.